ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. RCB ಮ್ಯಾಚ್ ಇರೋದ್ರಿಂದ ಹಾಗೆ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಮನೆಯವರೆಲ್ಲ ಹೊರಟಿದ್ದು ನಾವು ಚಿಕ್ಕದೇವಿ ಬೆಟ್ಟಕ್ಕೆ. ಏನು ಸ್ಪೆಷಲು ಅಂತ ಹೇಳಿದ್ರೆ RCB ಫೈನಲ್ ಇತ್ತು ಅಂತ ನಾವು ಎಲ್ಲರೂ ಸೇರಿ ಪೂಜೆ ಮಾಡಿಸೋಣ ಅಂತ ಹೊರಟಿದ್ದು. ಸೊ ಆನ್ ದ ವೇ ಹೋಗ್ಬೇಕಾರೆ ಮಳೆ ಬಂತು. ಸೊ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಾರೆ ಇವರು ಸೆಲ್ಫಿಗೆ ಫೋಸ್ ಕೊಟ್ಕೊಂಡು ಹಾಗೆ ನಾವು ರೀಚ್ ಆಗಿದ್ದು ಚಿಕ್ಕದೇವಿ ಬೆಟ್ಟಕ್ಕೆ. ಬೆಟ್ಟಕ್ಕೆ ಹೋಗಿ ಕೂಡಲೇ ಕೆಳಗಡೆ ದೇವರಿಗೆ ತಪ್ಪಲಲ್ಲಿ ಪೂಜೆನ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಫೋಟೋಸ್ಗಳನ್ನ ತೆಕ್ಕೊಂಡು ಆಮೇಲೆ ನಾವು ಮೇಲ್ಗಡೆ ಆದರೆ ಅಲ್ಲಿ ಮೆಟ್ಲು ಹತ್ಬೇಕಾದ್ರೆ ಎಲ್ಲರೂ ತುಂಬ ಕಷ್ಟ ಪಡ್ಕೊಂಡು ಮೆಟ್ಲೆತ್ತುತ್ತಾ ಇದ್ದರು. ನಾನು ಹಾಗೆ ವ್ಯೂಸ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿತ್ತು ವ್ಯೂಸ್ ಮಾತ್ರ ಮೇಲ್ಗಡೆಯಿಂದ ನೋಡೋದಕ್ಕೆ. ನಮಗೆ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, ಹಾಗೆ ಕಬಿನಿ ಜಲಾಶಯ ಕೂಡ ಇದೆ, ಹಾಗೆ ಮಳೆ ಕೂಡ ಬರ್ತಿರೋದ್ರಿಂದ ವೆದರ್ ತುಂಬಾ ಚೆನ್ನಾಗಿತ್ತು. ವೆದರ್ ನೋಡಿಕೊಂಡು ಮೆಟ್ಲು ಹತ್ಕೊಂಡು ಹಾಗೆ ನಾವು ಕೊನೆಗೆ ದೇವಸ್ಥಾನಕ್ಕೆ ರೀಚ್ ಆದವು. ಹಾಗೆಯೇ ವೀಡಿಯೋಗೆ ಸ್ವಲ್ಪ ಪೋಸ್ ಕೊಟ್ಟು ತೊಗೊಂಡೋಗಿರೋ ತೆಂಗಿನಕಾಯಿನ ಉರಿಸ್ಕೊಂಡು ಇನ್ನೇನು ದೇವ್ರಿಗೆ ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ಹೋಗಿರೋದೇ RCB ಪೂಜೆ ಮಾಡಿಸೋದಕ್ಕೆ. ಸೊ ಅದಕ್ಕೆ ಈ ಲೈನ್ ಹೇಳ್ದು, ಜೈ RCB ಒಂದು ಜೈ ಅಂತ ಹೇಳಿ ಹಾಗೆ ನಾವು ಪೂಜೆನ ದೇವರು ಕೊಟ್ಟು RCB ವಿನ್ ಆಗಲಿ ಅಂತ ಹೇಳಿ ಪೂಜೆ ಮಾಡಿಸಿ ದೇವರವ್ರಿಗೆ ವರನೂ ಕೊಟ್ಟು ಸೊ ಪೂಜೆ ಎಲ್ಲ ಮುಗಿಸಿ ಆಚೆ ಬಂದು ಮಧು ಬಂದಿಲ್ಲ ಅಂತ ಮಧು ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಕಡೆ ನೋಡಿದ್ರೆ ನಮ್ಮ ಮಾಮ ಕೋತಿಗೆ ಬಾಳೆಹಣ್ಣು ತಿನ್ನಿಸಿದ್ರು. ಆ ಕೋತಿ ತಿಂತಾ ಇಲ್ಲ, ನಮ್ಮ ಮಾಮ ಬಿಡ್ತಾ ಇಲ್ಲ. ಸೊ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ, ಮತ್ತೆ ತಿರ್ಗಾ ರಿವರ್ಸ್ ಹೋಗ್ಬಿಟ್ಟು ಇನ್ನೊಂದು ಸಲ ಪ್ರಯತ್ನ ಮಾಡೋಣ ಅಂತ ಹೋಗ್ತಿದ್ದಾರೆ. ನೋಡೋಣ ಈ ಸಲ ಆದರೂ ಕೋತಿ ತಿನ್ನುತ್ತಾ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಿಮ್ಗಿದು ಗೊತ್ತಾ, ಚಿಕ್ಕಮ್ಮದೇವಿ ಬೆಟ್ಟದಲ್ಲಿ ಮಾತ್ರ ಜೋಡಿ ನಂದಿ ಕಾಣೋಕ್ಕೆ ಸಿಗದಂತೆ. ನಮ್ಮಮ್ಮ ಪಾಪ ಫೋಟೋ ಅಂತ ಅನ್ಕೊಂಡು ವಿಡಿಯೋ ಪೋಸ್ ಮಾಡ್ತಾ ಇದ್ರು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಲೈಟಾಗಿ ಟಿಫನ್ ಮಾಡಿಕೊಂಡು ಹಾಗೆ ಸುತ್ತಲಿನ ಪರಿಸರನ ಒಂದು ಸಲ ನೋಡಿಕೊಂಡು ನಾವು ನಮ್ಮ ಊರ ಕಡೆ ಕೊಡ್ತೇವೆ. ಕೊನೆಯದಾಗಿ ಜೈ RCB, ಈ ಸಲ ಕಪ್ ನಮ್ಮದು.